ಹೆಣ್ಣಿಗಾಗಿ ಸತ್ತವರು ಕೋಟಾನು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಾನು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಾನು ಕೋಟಿ, ನಿನಗಾಗಿ ಸತ್ತವರು ನಾವೇರೆ ಕಾಣೆ. ಲೋದಡಿಯ ಎಲ್ಲಾ ಕೆಲಸನೂ ಬಿಟ್ಬಿಟ್ಟು ಬೆಳಗ್ಗೆಯಿಂದ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀನಿ. ಇನ್ನೂ ಬರಲಿಲ್ವಲ್ಲ ಚಮಕ್ ಚೆಲ್ಲು. ಅಯ್ಯೋ ಬೆಳಗ್ಗೆ 3 ಮನೆಗೆ ಅಮ್ಮ ತಾಯೇ. ಸಾಕ್ ಬಾಯಿ ಮುಚ್ಚೋಣ. ಬೆಳಗ್ಗೆಯಿಂದ ಬಾಯಲ್ಲಿ ನೀರ್ ಬಿಟ್ಕೊಂಡು ಕಾಯ್ತಾ ಇದ್ದೀನಿ. ನಾನೇನ್ ಬೀರ್ ಬಿಟ್ಕೊಂಡು ಕಾಯ್ತಾ ಇದ್ದೀನ? ಸುಮ್ನಿರೋಣ. ಇನ್ನು ಯಾವಾಗ ಬರ್ತಾಳಣ್ಣ ಚಂದ್ರುಳ್ಳಿ ಚೆಲುವೆ? ಓ ಇವನು ಚಂದವಳಿಯ ತೋಟದ ಚೆಲುವ. ಏನು ಅಂತನಾ ಹೊಸ್ದಾಗಿ ಡಾಬಾ ಓಪನ್ ಮಾಡಿದಾರಲ್ಲ, ಅದಕ್ಕೆ ಯಾರೋ ಬಾಂಬೆಯಿಂದ ಡಾನ್ಸರ್ ಕರ್ಸಿದಾರಂತೆ. ಅದಕ್ಕೆ ಜೊಲ್ ಸುರಿಸ್ತಾ ಇದಾರೆ ಮುದಿಗೂಬೆಗಳು. ಹುಡ್ಕೋದಿ ನನ್ ಮಗನ ಎಲ್ಲೋದ? ಯಾರು ಕಾಣ್ತಲ್ಲ, ಎಲ್ಲಿ ಅಂತ ಹುಡ್ಕೋದು? ಅಪ್ಪ ಸೂರಿ ಭಗವಾನೆ, ಇವತ್ತಾದ್ರೂ ನನ್ನ ಮೇಲೆ ಕರುಣೆ ತೋರ್ಸಪ್ಪ. ಓದೇ ಧರ್ಮದೇಟ್ಗಳು ಬೀಳ್ದಂಗ್ ಮಾಡಪ್ಪ, ತಂದೆ ಕಾಪಾಡು. ಅಯ್ಯೋ ಇಲ್ಲೂ ಅಂಟ್ಬಿಟ್ಟಿದಾರಲ್ಲಪ್ಪ ಕಚಡ ಮಕ್ಕಳು. ಇವ್ರಿಗೇನಪ್ಪ ಮಾಡಿದ್ದೆ ನಾನು? ಎಲ್ಲ ಕಡೆ ಪೋಸ್ಟ್ ಅಂಟ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ಮನೆಯವ್ರು ನೋಡಿದ್ರೆ ಏನ್ ಗತಿ? ಮೊದಲು ತಿಂತಿದ್ದಾಗ್ತಲ್ಲ. ಎಲ್ಲೋದ? ಪೊಲೀಸ್. ಅಯ್ಯೋ ಪಾಪಿಗಳ, ಎಂತ ಪರಿಸ್ಥಿತಿ ತಂದ್ಬಿಟ್ರು ನನಗೆ. ಹುಲಿ ತರ ಓಡಾಡ್ತಾ ಇದ್ದವನ್ನ ಇಲಿ ತರ ಕೂತ್ಕೊಳಂಗ್ ಮಾಡ್ಬಿಟ್ರಲ್ಲಪ್ಪ. ಯಾವನ್ ಮಾಡಿರ್ಬೋದು? ಅಯ್ಯೋ ನನ್ನ ಮೇಲೆ ನನಗೆ ಜಿಗುಪ್ಸೆ ಆಗೋ ತರ ಮಾಡ್ಬಿಟ್ರಲ್ಲೋ. ಅಯ್ಯೋ ಯಾವನೋ ನನ್ನ ಮೇಲೆ ಸರಿಯಾಗಿ ಗುಣಿಸಿಟ್ಬಿಟ್ಟವನಲ್ಲಪ್ಪ. ಏನ್ ಮಾಡ್ಲಿ ಈಗ? ನನ್ನ ಮಗ ಮಾತ್ರ ಸಿಗ್ತಾ ಇಲ್ಲ. ಕೊಡ್ಲೇಬೇಕು. ಪೊಲೀಸ್ ಪೊಲೀಸ್ ನನ್ನ ಹುಡುಕ್ತಾವ್ರಲ್ಲಪ್ಪ. ಊರ್ ತುಂಬಾ ಪೋಸ್ಟ್ ಅಂಟಿಸಿ ಯಾವನು ನನ್ನ ಹಾಕೊಟ್ಬಿಟ್ಟವನೇ. ಪ್ರಮೋಷನ್ ಆಸೆಗೆ ಪ್ರಾಣ ಬಿಡಕ್ಕಾಗುತ್ತಾನೆಯ? ಬಾಯಾರಿಕೆ ಆಗ್ತದೆ, ನೀರಾದ್ರೂ ಕುಡಿಯೋಣ ಬಾ. ಸರಿ ನಡಿಯೋಣ. ಸುಸ್ತು ಬೇರೆ ಆಯ್ತಾಯ್ತು. ಇಷ್ಟೊಂದು ಬೆಲ್ ಮಾಡಿದ್ರೆ ಒಂದ್ ಬಾಡಿನಾರು ಬರಬಾರ್ದಾ ಈಚೆಗೆ? ಒಳಗಡೆ ಬಾಡಿ ಇದ್ರೆ ಅಲ್ವಣ ಈಚೆ ಬರಕ್ಕೆ? ಒಳಗಡೆ ಯಾರು ಇಲ್ಲ ಅಂತೀಯ? ಮತ್ತಿಂದೇನಣ್ಣ, ಒಳಗಡೆ ಇದ್ದಿದ್ರೆ ಇಷ್ಟೊಂದು ಬೆಲ್ ಮಾಡ್ತಿರೋ ರೇಂಜ್ಗೆ ಪೊಲೀಸ್ ಅನ್ನೋದು ಕಾಣದೆ ಉಗ್ದು ಉಪ್ಪು ಹಾಕಿರೋರು. ನಡಿಯೋಣ, ಹೋಗೋಣ. ಒಳ್ಳೆ ಹಣೆ ಬರ ನಮ್ದು. ಕುಡಿಯಕ್ ನೀರ್ ಬೇರೆ ಸಿಗ್ತಾ ಇಲ್ಲ. ಅಪ್ಪ ಸೂರಿದೇವ, ಬೆಳಿಗ್ಗೆ ಎದ್ದು ನಿನ್ ಮುಖ ನೋಡಿ ನಮಸ್ಕಾರ ಮಾಡಿ ಹೊರಗಡೆ ಹೋದ್ನಲ್ಲಪ್ಪ. ನನಗೆ ಟಾರ್ಚ್ ಹಾಕ್ಬಿಟ್ಟಲ್ಲ. ಪರ್ಮನೆಂಟ್ ಆಗಿ ಮನೇಲಿ ಮಳೆ ಹೊಡೆಯೋ ಹತ್ರ ಮಾಡ್ಬಿಟ್ಟಲ್ಲಪ್ಪ. ಈಗ ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ? ಕಿತ್ತಾಕ್ಬೇಕಷ್ಟೆ. ಇದು ಯಾರು ಬರೆದ ಕತೆಯೋ, ನಿನಗಾಗಿ ಬಂದ ವ್ಯತೆಯೋ ಮೊರೆ. ನಮಸ್ಕಾರ ಸರ್, ಏನ್ ನೀವಿಲ್ಲಿ? ಅಯ್ಯೋ ನಾವಿಬ್ರು ಒಬ್ಬ ಕಳ್ಳ ನೋಡ್ತಾ ಇದೀವಿ. ಹುಡುಕಿ ಹುಡುಕಿ ಬಾಯಾರಿಕೆ ಆಗೋಯ್ತು. ಅದೇನು ಅಂತಾರಲ್ಲ ಗಾದೆ, ಪಾಪಿ ಸಮುದ್ರಕ್ಕೆ ಹೋದ್ರೆ ಮೊಳಕಾಲುದ್ದ ನೀರು ಅಂತ. ಹಂಗಾಯ್ತು ನಮ್ ಕತೆ. ಕಾಲಿಂಗ್ ಮೇಲೆ ಒತ್ತುತ್ತಾನೆ ಇದೀವಿ, ಬಾಗ್ಲು ತೆಗಿತಾನೆ ಇಲ್ಲ. ಆ ಕಳ್ಳನ್ ಮಗ ಅಂದ್ರಲ್ಲ ಯಾರು? ಫೋಟೋದಲ್ಲಿ ಇದಾನಲ್ಲ ಅವನೇ. ಇವನ ಪಾಚಿ ಅಲ್ಲೋನು, ಗುಂಗುರ್ ಕೂದ್ಲೋನು. ಇವನ್ ಹೆಸರು ಅರ್ಥ ಇಲ್ಲ, ಇವನ್ ಹುಟ್ಕೋ ಅರ್ಥ ಇಲ್ಲ. ಇವ್ನ್ ನನಗೆ ಹತ್ರದಿಂದ ಚೆನ್ನಾಗಿ ಗೊತ್ತು ರೀ. ನಂಬರ್ 1. ನಮ್ಮ ಯಜಮಾನಿಗೆ ಇವನು ತುಂಬಾ ಚೆನ್ನಾಗಿ ಗೊತ್ತು ಅಂದೆ. ಇವನೇನ್ ಇಲ್ಲಿ ಬಂದು ಏನು ಹೇಳ್ಕೊಡ್ತಾವನೆ? ಅಯ್ಯಯ್ಯೋ, ಬೀಸು ದೊಣ್ಣೆಗೆ ತಪ್ಪಿಸ್ಕೊಂಡೆ ಅಂದ್ರೆ ಈ ನನ್ನ ಮಗ ಕರಿಯ ನಾಯಿ ಏನು ಹಾಕೊಡ್ತಾವನಲ್ಲಪ್ಪ. ಈ ಮನೆಯಲ್ಲ? ಇದೇ ಮನೆಯಲ್ಲಿ. ಮತ್ ನಾವ್ ಆಗ್ಲಿಂದ ಕಾಲಿಂಗ್ ಬೆಲ್ ಮಾಡ್ತಾನೆ ಇದೀವಿ, ಯಾರು ಬಾಗ್ಲು ತೆಗಿತಾ ಇಲ್ಲ. ಪೊಲೀಸರು ಯಾರಾದ್ರೂ ಬಾಗಿಲು ತೆಗಿತಾರೇನ್ರಿ? ಬುದ್ಧಿ ಇದೆಯಾ ನಿಮ್ಗೆ? ಬನ್ರಿ ಕಡೆ.
ಐತೆ. ಏನು ಬಾಗಿಲು ತೆಗೆದೇ ಇರೋದು ನೋಡಿದ್ರೆ ಒಳಗಿದ್ದಂಗಿಲ್ಲ. ಒಂದ್ ಕೆಲಸ ಮಾಡಿ, ಬೀಡಿ ಸೇರ್ಕೊಂಡು ಟೀ ಕುಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡಿ. ನಮ್ಮ ಯಜಮಾನಿಗೆ ಹೆಂಗೋ ಅವ್ನು ಕ್ಲೋಸ್ ಫ್ರೆಂಡು ಇಲ್ಲಿಗೆ ಬಂದೇ ಬರ್ತಾನೆ. ಆಮೇಲೆ ಇಟ್ಕೊಂಡೋಗಿ. ಆಯ್ತು, ಇಲ್ಲ ಟೆಂಟ್ ಹಾಕ್ಬಿಡ್ತೀವಿ. ಟೆಂಟ್ ಹಾಕ್ತಿರೋ, ಟೂರಿಂಗ್ ಟ್ಯಾಕೀಸ್ ಹಾಕ್ತಿರೋ. ಕಳ್ಳನ್ ಮನೆ ಮುಂದೆ ಕುತ್ಕೊಂಡ್ರೆ ಬರ್ತಾನೇನ್ರಿ ಅವನು? ಅಯ್ಯ ಓರಿ ಅಲ್ಲೆಲ್ಲ ವಾರಲ್ಲಿ ಕುತ್ಕೊಂಡ್ರಿ ಬರ್ತಾನ ಅವನು. ಸರಿ ಬಾರಣ್ಣ, ಟೀ ಕುಡಿ. ಯಾಕ ರಾಜ ರಾಣಿ ನನ್ನ ಕೈಯೊಳಗೆ ಎಡಿ ಮಣ್ಣು ನಿನ್ನ ಬಾಯೊಳಗೆ. ಕರಿಯ ನನ್ನ ಮಗ, ಮಾಡೋ ಕೆಲಸದಲ್ಲಿ ಏನಾದ್ರೂ ಕ್ರಿಯೇಟಿವಿಟಿ ತೋರಿಸು ಅಂತ ಹೇಳಿದ್ರೆ ನನ್ನ ಹಾಳು ಮಾಡೋ ವಿಷಯದಲ್ಲಿ ಕ್ರಿಯೇಟಿವಿಟಿ ತೋರಿಸ್ತವನಲ್ಲಪ್ಪ. ಹಳೆ ಜಾಡು ನಾನು ಕೊಟ್ಟಿರೋ ಹಿಂಚಿನ ತಲೆಯಲ್ಲಿ ಇಟ್ಕೊಂಡು ನನ್ನ ಫಿಟ್ಟಿಂಗ್ ಮಾಡಕ್ ನೋಡ್ತಾವಲ್ಲ. ಇವತ್ತಾದ್ರೂ ಖುಷಿ ಹತ್ರ ಹೇಳೋದು. ಅವಳು ನನ್ನ ಪ್ರೀತಿನ ಒಪ್ಪಿಕೊಳ್ತಾನೆ. ನಿನ್ನೆ ನಂಬಿದ್ದೀನಿ, ಕಾಪಾಡ್ಕೊಂಡೆ. ರವಿ, ಏನೋ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ಬರಕ್ ಹೇಳ್ದಿಯಲ್ಲ, ಏನ್ ವಿಷಯ? ಖುಷಿ ಅದು ನಾನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಅದಕ್ಕೆ ಮುಖದಲ್ಲಿ ಈಗಾಗಲೇ ಮದುವೆ ಗಂಟೆ ಕಳೆ ಬಂದಿದೆ. ಹೌದು, ಹುಡುಗಿ ಯಾರು? ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಇಲ್ಲ, ಎಲ್ಲಿ? ನನ್ನ ಕಣ್ಣಿದೆ. ಹೌದು ಖುಷಿ, ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಜೀವನ ಪೂರ್ತಿ ನಿನ್ನ ಜೊತೆನೇ ಇರಬೇಕು ಅಂತ ಆಸೆ. ಈ ವಿಷಯನ ಯಾವತ್ತೂ ಹೇಳ್ಬೇಕಂತಿದ್ದೆ, ಆದರೆ ಇನ್ನೂ ಓದಿಗೆ ತೊಂದರೆ ಆಗಬಾರ್ದು ಅಂತ ನನ್ನ ಪ್ರೀತಿನ ಬಚ್ಚಿಟ್ಕೊಂಡೇ ಬಂದೆ. ಆದರೆ ಇವತ್ತು ನನ್ನ ಪ್ರೀತಿ ಬಿಚ್ಚಿಡ್ತಾ ಇದ್ದೀನಿ. ನಿಜ ಹೇಳಿ, ನೀ ನನ್ನ ಪ್ರೀತಿಸ್ತೀಯ ಅಲ್ವಾ? ನನ್ನ ಮದುವೆ ಮಾಡ್ಕೋತೀಯ ಅಲ್ವಾ? ಖುಷಿ, ಏನ್ ಯೋಚನೆ ಮಾಡ್ತಾ ಇದ್ದೀಯ? ರವಿ, ಐ ಆಮ್ ಸಾರಿ. ಇಲ್ಲ, ಬೇರೆ ಯಾರನ್ನಾದ್ರೂ ಇಷ್ಟಪಡ್ತಾ ಇದೆಯಾ? ಅಯ್ಯೋ ದೇವ್ರೆ, ನಿಜ ಹೇಳೋದು ಬೇಡ. ಈ ಟೈಮಲ್ಲಿ ನಿಜ ಹೇಳೋದು ಇಲ್ಲ. ಅಂದಮೇಲೆ ನನ್ನ ಯಾಕೆ ಇಷ್ಟಪಡ್ತಾ ಇಲ್ಲ? ನೋಡು ರವಿ, ನನ್ನ ಜೀವನದಲ್ಲಿ ತುಂಬಾ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಇನ್ ಮುಂದೆ ಆದ್ರೂ ಆ ಕನಸುಗಳನ್ನ ಈಡೇರಿಸ್ಕೊಳ್ಳೋಕೆ ಆಸೆ ಪಡ್ತಾ ಇದ್ದೀನಿ. ಅಂಥದ್ರಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಬ್ಬ ಸಾಧಾರಣ ಮೆಕ್ಯಾನಿಕ್ನ ಮದುವೆ ಆದ್ರೆ ಸಮಾಜದಲ್ಲಿ ನನ್ನ ಪ್ರೆಸ್ಟೀಜ್ ಏನಾಗಬೇಡ ಹೇಳು. ಅದಕ್ಕೆ ಹೇಳ್ತೀನಿ ಕೇಳಿ. ನೀನ್ ಬೇರೆ ಹುಡುಗಿನ ಮದುವೆ ಆಗು, ಬೇಕಾದ ಸಪೋರ್ಟ್ನ ನಾನು ಮಾಡ್ತೀನಿ. ಇವಾಗ ಈ ರೀತಿ ಮಾತಾಡ್ತಿದ್ಯಲ್ಲ, ನೀನ್ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಿಕ್ಕೆ ಈ ಮೆಕ್ಯಾನಿಕ್ಕೆ ತಾನೇ ಕಾರಣ. ಅಂದ್ರೆ ನೀನ್ ಇಷ್ಟೆಲ್ಲ ಮಾಡಿದ್ದು ನನ್ನಲ್ಲಿರೋ ಆಸೆಯಿಂದನಾ? ಛೇ, ನೀನ್ ಇಂಥವನು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀನ್ ನನ್ನ ತಪ್ಪು ತಿಳ್ಕೊತಾ ಇದೀಯಾ? ದಯವಿಟ್ಟು ನನ್ನ ಮಾತು ಕೇಳು. ಇಲ್ಲ, ಕೇಳಲ್ಲ. ನನಗೆ ನೀನ್ ಇಂಥ ಚೀಪ್ ಮೆಂಟಾಲಿಟಿ ಅವನು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ. ನಿನ್ ಮುಖ ನೋಡೋಕು ನನಗೆ ಅಸಹ್ಯ ಆಗ್ತಾ ಇದೆ. ಇಷ್ಟು ದಿನ ನೀನ್ ಹಂಗಲ್ಲಿದ್ದೆ ಅಂತ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರ್ದೋಗುತ್ತೆ. ಹೋಗು ಹೋಗು ಹೋಗು. ಇನ್ಯಾವತ್ತೂ ನಿನ್ ಮುಖನ ನನಗ್ ತೋರಿಸ್ಬೇಡ. ಗೆಟ್ ಲಾಸ್ಟ್.
ಹೋಗ್ಬೇಡ ಖುಷಿ. ನಿನ್ನ ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ ಖುಷಿ. ಪ್ಲೀಸ್ ಹೋಗ್ಬೇಡ ಖುಷಿ. ಒಪ್ಕೋ ಖುಷಿ. ಖುಷಿ ಖುಷಿ. ಇಷ್ಟೆಲ್ಲ ಮಾಡಿದ್ದು ನನ್ ಮೇಲಿರೋ ಆಸೆಯಿಂದನಾ? ಛೇ, ನೀನ್ ಇಂಥವನು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೋಡು ಖುಷಿ, ನೀವು ನನ್ನ ಇಷ್ಟಪಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ಇಲ್ಲೆಲ್ಲ ಇರೋದು ನನಗಿಷ್ಟ ಆಗಲಿ. ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ. ಹೇಗೂ ನಮ್ಮದೇ ಫ್ಲ್ಯಾಟ್ ಇದೆ, ನೀವು ಅಲ್ಲಿಗೆ ಶಿಫ್ಟ್ ಆಗ್ಬೋದಲ್ವಾ? ಏನು ಯೋಚನೆ ಮಾಡ್ತಾ ಇದೆಯಾ? ಅವಕಾಶ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಇಂಥ ಅವಕಾಶ ಎಲ್ರಿಗೂ ಸಿಗಲ್ಲ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊ. ಯಾರು ನೀವು? ಸರ್ ಖುಷಿ ಅವರಿಲ್ಲಪ್ಪ, ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿ ಹೋದ್ರು ಅಂತ ಏನಾದ್ರು ಗೊತ್ತಾ? ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲಪ್ಪ ನಮಗೆ. ಏನಣ್ಣ ಹುಡ್ಕಣ ಅಂದ್ರೆ ನಿದ್ದೆ ಮಾಡ್ತಿದ್ಯಲ್ಲ? ಪೊಲೀಸ್ನವ್ರು ಇಲ್ಲ ಅವ್ರಲ್ಲಪ್ಪ, ಹುಚ್ಚಿ ಬರೀ ಕಟ್ಕೊಂಡ್ಬಿಟ್ಟಿದೆ. ಅಯ್ಯೋ, ಈ ಹುಚ್ಚಿ ಫುಲ್ ಬ್ಲಾಡರ್ ಕಟ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಮಪ್ಪ ಬರೀ ಬಾತ್ರೂಮ್ನ ಹೊರಗಡೆ ಕಟ್ಟವನೆ. ವಾಸ್ತು ಪ್ರಕಾರ ಹೊರಗಡೆ ಹೋಗಿ ಬಾರ ಇಳಿಸೋಣ ಅಂದ್ರೆ ಈ ನನ್ನ ಮಕ್ಳು ಯಮದೂತ ಹತ್ರ ಕಾಯ್ತಾವ್ರಲ್ಲಪ್ಪ. ಅಯ್ಯೋ ಅಮ್ಮ, ಏನಪ್ಪ ಮಾಡ್ಲಿ ಅಪ್ಪ? ಏನ್ ಬೇಕಾದ್ರೆ ಕಟ್ಕೋಬಹುದು, ಇದನ್ನ ಮಾತ್ರ ಕಟ್ಟ.
ಈ ಹೋಮ್ ವಾಟರ್ ಹೆವಿ ಆಗೋಗಿ ಗಷ್ಟ ಹಿಡಿದು ಕಾಪಿ ಪುಡಿ ಆಗೋಗ್ಬಿಟ್ರೆ ಕಷ್ಟ. ಇದನ್ನ ಹೆಂಗಾದ್ರೂ ರಿಲೀಸ್ ಮಾಡೇ ಬಿಡ್ಬೇಕು. ಅಮ್ಮ ಅಮ್ಮ ಇದಲ್ವಾ ಸ್ವರ್ಗದ ಬಾಗಿಲು. ಅಯ್ಯೋ ಬೇವರ್ಸಿನ್ ತಂದು ಬತ್ತೀನಿರು ನಿನ್ಗೆ. ಇವತ್ತು ಗೋಚರ ಬಿಡಿಸ್ತೀನಿ. ಅಯ್ಯಪ್ಪ ಅಯ್ಯೋ ಅಯ್ಯೋ ಗಡ್ಬನಿ ಮೇಲೆ ಹುಚ್ಚ ಹೋಯ್ದು ಬಿಟ್ನಲ್ಲಪ್ಪ. ಗ್ರಾಚಾರ ಹೊಡಿಯುತ್ತೆ ಅಂದ್ರೆ ಈ ರೇಂಜ್ಗೆ ಹೊಡಿಯೋದು. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ತುಂಬಾ ಅವಸರ ಆಗೋಗ್ಬಿಟ್ಟಿತ್ತಮ್ಮ. 3 ದಿವಸದಿಂದ ಕಟ್ಕೊಂಡ್ಬಿಟ್ಟಿದ್ದು ಬಿಟ್ಬಿಟ್ಟೆಮ್ಮ, ಕ್ಷಮಿಸ್ಬಿಡಿ. ನೀನ್ ಇಂತ ಅಲ್ಕ ನನ್ ಮಗ ಅಂತ ನಂಗೆ ಮುಂಚೆನೆ ಡೌಟ್ ಇತ್ತು. ನಿಂಗ್ ಒಂದ ಮಾಡಕ್ಕೆ ನಾನೇ ಬೇಕಾಗಿತ್ತ. ಇವತ್ತು ಗೋಚರ ಬಿಡಿಸ್ಬಿಡ್ತೀನಿ. ಉಲ್ಟೆ ಹೊಡೆದಾಕ್ಬಿಡ್ತೀನಿ. ಅಯ್ಯೋ ನನ್ ಮಗನೇ, ಇಷ್ಟ ದಿವಸದಿಂದ ಒಳಗಡೆ ಇದ್ಕೊಂಡು ನಮ್ಗೆ ಚಳ್ಳೆ ಅಂತ ತಿನ್ನಿಸ್ತೀಯಾ? ಇದಳ ಮೇಲೆ ನಡೆಯಮ್ಮ. ಹೇಗಿದೆ ನಮ್ಮ ಕ್ರಿಯೇಟಿವಿಟಿ? ಇದು ಸೈಬರ್ ಯುಗ, ಕೂತಲ್ಲೇ ಜಗತ್ತು ನೋಡುವಂತ ಕಾಲ. ಈ ಫಾಸ್ಟ್ ಜನರೇಷನ್ ಎಂತೋರ್ ಮನ್ಸನ್ನು ಚೇಂಜ್ ಮಾಡ್ಬಿಡುತ್ತೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಬ್ಬ ಸಾಧಾರಣ ಮೆಕ್ಯಾನಿಕ್ನ ಮದುವೆ ಆದ್ರೆ ಸಮಾಜದಲ್ಲಿ ನನ್ನ ಪ್ರೆಸ್ಟೀಜ್ ಏನಾಗ್ಬೇಡ ಹೇಳು. ಹಲೋ ಮೇಡಮ್, ಖುಷಿಯವ್ರನ್ನ ನೋಡ್ಬೇಕಿತ್ತು. ಏನ್ ನಿಮ್ಮ ಹೆಸರು? ರವಿ ಅಂತ. ಒಂದ್ ನಿಮಿಷ ಇರಿ. ಹಲೋ ಮೇಡಮ್, ರವಿ ಅನ್ನೋರು ಯಾರೋ ನಿಮ್ನ ಕೇಳ್ಕೊಂಡ್ ಬಂದಿದ್ದಾರೆ. ಅವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಫೋನ್ ಕೊಡಿ ಅವ್ರಿಗೆ. ಒಂದ್ ನಿಮಿಷ ತಗೊಳ್ಳಿ, ಮಾತಾಡಿ. ಹಲೋ ಖುಷಿ, ನೋಡ್ ರವಿ, ನಿನ್ ಜೊತೆ ಮಾತಾಡೋದಾಗ್ಲಿ ನಿನ್ನ ಮೀಟ್ ಮಾಡೋದಾಗ್ಲಿ ನನಗಿಷ್ಟ ಇಲ್ಲ. ಅದಕ್ಕೆ ನೀನು ನಿನ್ ಸವಾಸ ಸಾಕು ಅಂತ ಮನೆ ಖಾಲಿ ಮಾಡ್ಕೊಂಡು ನಾನು ಬಂದಿದ್ದು. ಆದ್ರೂ ಮತ್ತೆ ನೀ ಇಲ್ಲಿಗೆ ಬಂದು ನನ್ನ ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಪ್ರಯತ್ನ ಮಾಡಿದ್ರೆ ನಾನು ಇಲ್ಲಿಂದನೂ ಖಾಲಿ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ನೋಡು, ನಾನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನಿಜವಾಗ್ಲೂ ಆಸೆ ನಿನಗಿದ್ರೆ ನೀನ್ ನನ್ನಿಂದ ದೂರ ಹೋಗ್ಬೇಕು. ಲೀವ್ ಮೀ ಅಲೋನ್. ಹಲೋ ಹಲೋ ಖುಷಿ,
ನೋಡು, ನಾನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನಿಜವಾಗ್ಲೂ ಆಸೆ ನಿನಗಿದ್ರೆ ನೀನ್ ನನ್ನಿಂದ ದೂರ ಹೋಗ್ಬೇಕು. ಗ್ಯಾರೇಜ್ಗೂ ಬಂದಿಲ್ಲ, ಅಟ್ಲೀಸ್ಟ್ ಒಂದು ಫೋನು ಕೂಡ ಮಾಡಿಲ್ಲ. ಯಾಕೋ ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯೇನೋ? ಏನ್ ಮಾಡ್ತಾ ಇದೆಯೋ? ಸಾಯೋ ಅಂತ ಕರ್ಮ ನಿನ್ಗೇನಾಗಿದ್ಯೋ? ಖುಷಿ ನನ್ನ ಪ್ರೀತಿನ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾಳೆ. ಅವಳಿಗೆ ನನ್ನ ಮುಖ ನೋಡಕ್ಕೂ ಇಷ್ಟ ಇಲ್ವಂತೆ. ಅವಳನ್ನು ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ ನವೀನ್. ಏನ್ ಮಾಡ್ಲಿ ನವೀನ್? ಖುಷಿ ನನ್ನಿಂದ ದೂರ ಹೋಗ್ಬಿಟ್ಲು ನವೀನ್. ಖುಷಿ ನನ್ನಿಂದ ದೂರ ಹೋಗ್ಬಿಟ್ಲು. ಅದಕ್ಕೆ ಇಂಥ ನಿರ್ಧಾರ ತಗೊಳ್ಳೋದೇನೋ? ಅಳ್ಬೇಡ ಕಣೋ, ನೀನ್ ನೋವೇನು ಅಂತ ನನ್ಗೆ ಅರ್ಥ ಆಗತ್ತೆ ಕಣೋ. ಹಾಗಂತ ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಇವತ್ತಿನ ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೀತಿ ಮಾಡೋ ಹುಡುಗರು ತಾವು ಪ್ರೀತಿಸೋ ಹುಡುಗಿಗೋಸ್ಕರ ತಮ್ಮ ಸರ್ವಸ್ವನೂ ದಾರೆ ಏರಿತಾರೆ. ಅಷ್ಟೇ ಯಾಕೆ, ತಮ್ಮ ಪ್ರಾಣನೂ ಕೊಡಕ್ ಸಿದ್ಧವಾಗ್ತಾರೆ. ಇಂಥ ಪವಿತ್ರವಾದ ಪ್ರೀತಿನ ಅರ್ಥ ಮಾಡ್ಕೊಳಕ್ಕಾಗ್ದಿರೋ ಈ ಹುಡುಗಿರು ಯೂಸ್ ಮಾಡ್ಕೊಳ್ಳೋವರೆಗೂ ಮಾಡ್ಕೊಂಡು ಕೊನೆಗೆ ಯೂಸ್ಲೆಸ್ ಅಂತ ಕಾಲ್ ಕಸದ ತರ ಒದ್ದು ಹೋಗ್ತಾರೆ. ನಾವು ಹಾಳಾದ್ರೂ ಪರವಾಗಿಲ್ಲ, ನಾವು ಪ್ರೀತಿಸೋ ಹುಡುಗಿರ್ ಚೆನ್ನಾಗಿರ್ಬೇಕು ಅಂತ ಬಯಸೋ ನಿನ್ನಂತ ಎಷ್ಟೋ ಹುಡುಗರು ಇವತ್ತಿಗೂ ಇದಾರೆ ಕಣ. ನಿಜವಾಗ್ಲೂ ಪ್ರೀತಿಸೋ ಮನ್ಸ ನೋವನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅದನ್ನ ನೀನ್ ಅರ್ಥ ಮಾಡ್ಕೊಂಡು ಹೆತ್ತು ಹೊತ್ತು ಸಾಕಿ ನಿನ್ಗೋಸ್ಕರನೇ ಕಾಯ್ತಾ ಇರೋ ಆ ನಿನ್ ತಾಯಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋ. ಪ್ರೀತಿಸೋ ಹುಡುಗಿ ಹೋದ್ರೆ ಅವಳ ಸ್ಥಾನನ ಯಾರು ಬೇಕಾದ್ರೂ ತುಂಬ್ತಾರೆ. ಆದ್ರೆ ಹೆತ್ತು ತಾಯಿ ಸ್ಥಾನನ ಯಾರು ತುಂಬಕ್ಕಾಗಲ್ಲ ಕಣ. ಆ ನಿನ್ ತಾಯಿಗೋಸ್ಕರನಾದ್ರೂ ನೀನ್ ಬದುಕಿರ್ಲೇಬೇಕು. ನಿನ್ ದಾರಿನೇ ಕಾಯ್ತಾ ಇರೋ ಆ ನಿನ್ ತಾಯಿ ಮುಖಾನ ಒಂದ್ಸಲ ಹೋಗಿ ನೋಡೋ. ಆಗ ಗೊತ್ತಾಗತ್ ನಿನ್ಗೆ ಆ ನಿನ್ ತಾಯಿ ಪ್ರೀತಿ ಎಂತದು ಅಂತ. ಏನಾಯ್ತು ಸರ್? ಪಾಪ ತುಂಬಾ ಒಳ್ಳೆ ಮನುಷ್ಯ, ಇಂಥವನ್ಗಿಂತ ಸಾವು ಬರಬಾರ್ದಾಗಿತ್ತು.
ತಂದೆ ತಾಯಿ ಬೇಡ ಬೇಡ ಅಂತ ಹೇಳ್ತಾ ಇದ್ರು, ಪ್ರೀತಿಸಿದ ಹುಡುಗಿನೇ ಮದುವೆ ಮಾಡ್ಕೊಂಡ. ಹೆಂಡತಿ ಮಕ್ಕಳು ಅಂದ್ರೆ ಪ್ರಾಣನೇ ಬಿಡೋನು. ಸಾಲ ಸೋಲ ಮಾಡಿ ಮನೆ ಕಟ್ಟಿಸ್ತ. ಮಾಡಿರೋ ಸಾಲನ ತೀರಿಸ್ಬೇಕು ಅಂತ ಹಗಲು ರಾತ್ರಿ ದುಡಿತಾ ಇದ್ದ. ಆದ್ರೆ ಅವನ ಹೆಂಡತಿ ಯಾವನ್ ಜೊತೆಲೋ ಸಂಬಂಧ ಇಟ್ಕೊಂಡು ಕೊಲೆ ಮಾಡಿಸಿ ಓಡ್ ಹೋಗಿದ್ದಾಳೆ. ಈಗ ಈ ಅಜ್ಜಿ ತಾತನ ಗತಿ ಏನಾಗ್ಬೇಕು? ಈ ಮೊಮ್ಮಕ್ಕಳ ಗತಿ ಏನಾಗ್ಬೇಕು? ಅಯ್ಯೋ, ಈ ಮಕ್ಳನ್ನ ನೋಡಾರು ಕರುಣೆ ಬರ್ಲಿಲ್ವಾ? ಇಂಥ ಹೆಂಗಸ್ರಿಂದಲೇ ಹೆಣ್ಕುಲಕ್ಕೆ ಅವಮಾನ. ಇಂಥವ್ರನ್ನ ತುಂಡ್ ತುಂಡಾಗಿ ಕತ್ತರಿಸಾಕ್ಬೇಕು. ಇಂಥ ಹೆಂಗಸ್ರಿಂದಲೇ ಹೆಣ್ಕುಲಕ್ಕೆ ಅವಮಾನ. ಇಂಥವ್ರನ್ನ ತುಂಡ್ ತುಂಡಾಗಿ ಕತ್ತರಿಸಾಕ್ಬೇಕು. Hi. Wow, you're looking so gorgeous. Looking very smart. ಓಕೆ, ಬರ್ಲಾ? ಏನೋ ಯಾಕೋ ಸಾಹೇಬ್ರಿಗೆ ಮೂಡ್ ಅಪ್ಸೆಟ್ ಆಗಿದೆ? ಹಾಗೇನಿಲ್ಲ. ಡಿಸ್ಟರ್ಬ್ ಆಯ್ತು ಅಂತ ಬೇಜಾರಾಯ್ತಾ? ಆ ಥರ ಏನೂ ಇಲ್ಲ. ಆದರೂ ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. क्योंकि तुम ही हो, अब तुम ही हो मेरी जिंदगी. बाय. See you.
ಬೇರೆ ಯಾರನ್ನಾದ್ರೂ ಇಷ್ಟಪಡ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ. ನಿನ್ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ, ಅಸಹ್ಯ ಆಗ್ತಾ ಇದೆ. ಚೆನ್ನಾಗಿದೆ ನಾನು. ನೀನು ನೋಡೋದಕ್ಕಿಂತ ಮುಂಚೆ ನಂದೇ ಆದ ಲೋಕದಲ್ಲಿ ರಾಜನ್ ಥರ ಇದ್ದೆ. ಆಗ ನೀನು ಮಿಂಚಿನ ಹಾಗೆ ಬಂದೆ. ಮಿಂಚಿ ಮರೆ ಆಗೋದ್ರ ಬದಲು ಈ ಹೃದಯದಲ್ಲಿ ಸರಿ ಆಗ್ಬಿಟ್ಟೆ. ನಿನ್ನ ಪ್ರೀತಿ ಪಡೆಯೋಕ್ಕೋಸ್ಕರ ನಾಯಿ ಥರ ಕಾದೆ, ಕತ್ತೆ ಥರ ದುಡ್ದೆ. ಆದ್ರೆ ನೀನು ಆ ಪ್ರಾಣಿಗಳಿಗಿಂತ ಕಡೆಯಾಗಿ ಕಂಡ್ಬಿಟ್ಟೆ. ಏನಂದೆ? ಸ್ವಾರ್ಥಿ ಅಂದೆಲ್ಲ? ಹೌದು, ನಾನು ಸ್ವಾರ್ಥಿನೇ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಪ್ರೇಮಿಗೂ ತನ್ನ ಪ್ರೀತಿ ತನಗೆ ಸಿಗ್ಬೇಕು ಅನ್ನೋ ಸ್ವಾರ್ಥ ಇರುತ್ತೆ ವಿನಃ ತನ್ನ ಪ್ರೀತಿನ ಮತ್ತೊಬ್ಬನಿಗೆ ದಾನ ಮಾಡೋ ಧಾರಾಳತನ ಯಾವನಿಗೂ ಇರಲ್ಲ. ಇದ್ರೆ ಅಂತವನು ಪ್ರೇಮಿನೇ ಅಲ್ಲ, ಪ್ರೇಮಿನೇ ಅಲ್ಲ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ನಿನಗೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೆ. ಆದ್ರೆ ನೀನು ಆ ಪ್ರಾಣನ ನಿನ್ನ ಚುಚ್ಚು ಮಾತುಗಳಲ್ಲಿ ಕೊಂದು ಹಾಕ್ಬಿಟ್ಟೆ. ಕತ್ತಲಾಗ್ತಿದ್ದ ನಿನ್ನ ಬಾಳಲ್ಲಿ ನಾನು ಬೆಳಕಾಗೋಕೆ ಪ್ರಯತ್ನ ಪಟ್ಟೆ. ಆದ್ರೆ ನೀನು ನನ್ನ ಬಾಳನ್ನೇ ಕತ್ತಲು ಮಾಡ್ಬಿಟ್ಟೆ. ನಿನ್ನ ಪ್ರೀತಿ ಪಡೆಯೋ ಆತರದಲ್ಲಿ ಹೆತ್ತೋಳನ್ನ ಉದಾಸೀನ ಮಾಡಿದೆ. ಹೆತ್ತೋಳು ಮಣ್ಣು ಸೇರ್ಕೊಂಡ್ಳು. ನಾನು ಜೀವಂತ ಶವ ಆಗಿದ್ದೀನಿ. ಯಾರಿಂದ? ನಿನ್ನಿಂದ, ನಿನ್ನಿಂದ. ನಿನ್ನ ದೇಹಕ್ಕೆ ಆಸೆ ಪಟ್ಟವನಲ್ಲ ಕಣೆ, ನಿನ್ನ ಪ್ರೀತಿಗೋಸ್ಕರ ಆಸೆ ಪಟ್ಟಿದ್ದು. ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡಿ? ನೀನ್ ನನ್ನ ಜೊತೆ ಮನ್ಸು ಹಂಚ್ಕೊಳ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಇನ್ನೊಬ್ಬನ ಜೊತೆ ದೇಹ ಹಂಚ್ಕೊಳ್ಳೋದನ್ನ ನನ್ಗೆ ಆಗೋದಿಲ್ಲ. ಇದುವರೆಗೂ ನಡೆದ ವಿಚಾರಣೆಯನ್ನು ಗಮನಿಸಿದ ನಂತರ ಇಂದಿನ ಯುವಜನತೆ ಪ್ರೀತಿ ಪ್ರೇಮ ಎನ್ನುತ್ತಾ ತನ್ನ ತಂದೆ ತಾಯಿ ಹಾಗೂ ಸಂಬಂಧಗಳನ್ನು ಮರೆಯುತ್ತಿರುವುದು ತಾನು ಇಷ್ಟಪಟ್ಟದ್ದು ತನಗೆ ಸಿಗಲಿಲ್ಲವೆಂಬ ಆತುರದ ನಿರ್ಧಾರದಿಂದ ಇನ್ನೊಬ್ಬರ ಮೇಲೆ ಆಸಿಡ್ ಹಾಕುವುದು, ಚಿತ್ರಹಿಂಸೆ ಮಾಡುವುದು, ಕೊಲೆ ಮಾಡುವುದು, ಇದ್ಯಾವುದನ್ನೂ ಕಾನೂನು ಒಪ್ಪುವುದಿಲ್ಲ. ಆದ್ದರಿಂದ